ಮನೆಯಲ್ಲಿ ಸಂತಸ ಸಂಭ್ರಮ ಮನೆ ಮಾಡಿದೆ. ಯಾಕಂದ್ರೆ ರಾಮಾಚಾರಿ ಮತ್ತು ಕಿಟ್ಟಿ ಇಬ್ರು ಕೂಡ ಮನೆಗೆ ಬರ್ತಾರೆ, ಎಲ್ಲರೂ ಕೂಡ ಖುಷಿಯಾಗಿದ್ರು. ಆದ್ರೆ ಈಗ ಒಂದು ಶಾಕಿಂಗ್ ಅಂದ್ರೆ ಬರುತ್ತೆ. ಏನಪ್ಪಾ ಅಂದ್ರೆ ಇದೀಗ ಪೊಲೀಸರು ಮನೆಗೆ ಎಂಟ್ರಿ ಕೊಡ್ತಾರೆ. ಕಾರಣ ಏನಪ್ಪಾ ಅಂದ್ರೆ ಕಿಟ್ಟಿನ ಅರೆಸ್ಟ್ ಮಾಡ್ಬೇಕು ಅಂತ, ವಿಚಾರಣೆ ಮಾಡ್ಬೇಕು ಅಂತ ಮನೆಯವರೆಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಆಗ್ತಾರೆ. ಅಲ್ಲಿ ಹುಟ್ಟಿದ ಹಬ್ಬ ಆಚರಣೆ ಮಾಡ್ತಿರ್ತಾರೆ, ಜಾನಕಿ ಅವರದ್ದು ಹುಟ್ಟುಹಬ್ಬದ ಸಂಭ್ರಮ ಮಾಡ್ತಿರ್ತಾರೆ. ಅದೇ ಟೈಮ್ ನಲ್ಲಿ ಪೊಲೀಸರು ಮನೆಗೆ ಎಂಟ್ರಿ ಕೊಟ್ಟು ಕಿಟ್ಟಿ ಯಾರಿಲ್ಲಿ, ಕೃಷ್ಣ ಯಾರಿಲ್ಲಿ ಅಂತ ಕೂಡ ಕೇಳ್ತಾರೆ. ನಂತರದಲ್ಲಿ ನಾನು ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಬಂದಿದ್ದೆ, ವಿಚಾರಣೆಗೆ ಕರ್ಕೊಂಡು ಹೋಗ್ಬೇಕು ಹಾಗೆ ಹೇಗೆ ಅಂತ ಪೊಲೀಸರು ಹೇಳಿದಾಗ ಕಂಪ್ಲೀಟ್ ಆಗಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಏನು ಅಂತ ವಿಚಾರ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಿದೆ. ಒಟ್ಟಿನಲ್ಲಿ ಇದು ಕಂಪ್ಲೀಟ್ ಆಗಿ ಎಲ್ರಿಗೂ ಕೂಡ ಸರಿ. ಯಾಕೆಂದ್ರೆ ಖುಷಿಯಲ್ಲಿದ್ದಂತ ಟೈಮ್ ನಲ್ಲಿ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ ಅಂತ ನಿಜಕ್ಕೂ ಕೂಡ ಬೇರೆನೋ ಟ್ವಿಸ್ಟ್ ಕಾದಿದೆ, ಬೇರೆನೋ ಬದಲಾವಣೆಗಳು ಬರಲಿದೆ. ಮುಂದಿನ ದಿನಗಳಲ್ಲಿ ಸಾಕಷ್ಟು ರೀತಿಯಲ್ಲಿ ಬದಲಾವಣೆಗಳು ಬರಲಿದೆ ಅಂತ ಕೂಡ ಇದರಲ್ಲಿ ಗೊತ್ತಾಗುತ್ತೆ. ರಾಮಾಚಾರಿ ಮತ್ತು ಕಿಟಿ ಮನೆಗೆ ಬಂದ್ರು, ಖುಷಿಯಾಗಿದ್ರು. ಆದ್ರೆ ಈಗ ವೈಶಾಖ ಅದೇ ನಡುವೆ ಎಲ್ಲರೂ ಖುಷಿಯಾಗಿದ್ ಬಿಟ್ಟಿದಾರಲ್ಲ, ಏನಾದ್ರೂ ಒಂದು ಎಡವಟ್ ಆಗ್ಬೇಕಲ್ಲ ಹಾಗೆ ಹೀಗೆ ಅಂತ ಕೂಡ ಆಗುತ್ತೆ. ಮನೇಲಿ ಅತ್ತೆ ಅಂದ್ರೆ ಮನಸ್ಸಿನಲ್ಲಿ ಪ್ಲಾನಿಂಗ್ ಅನ್ನ ಮಾಡ್ಕೋತಾ ಇರ್ತಾಳೆ, ಯೋಚನೆ ಮಾಡ್ಕೋತಾ ಇರ್ತಾಳೆ. ಅದೇ ರೀತಿ ನೋಡಿ ಪೊಲೀಸರು ಮನೆಗೆ ಎಂಟ್ರಿ ಕೊಟ್ಟೆ ಬಿಟ್ರು. ಯಾರು ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿಯ ಒಂದು ಟ್ವಿಸ್ಟ್ ಬರುತ್ತೆ ಅಂತ. ಕಿಟ್ಟಿ ಇಲ್ಲಿರೋದು ಯಾರು ಹೇಳ್ತಾರೆ, ಯಾರು ಹೇಳಿರ್ಬೋದು, ಬಹುಶಃ ಮಾನ್ಯತೆ ಹೇಳಿರ್ಬೋದು ಅನ್ಸುತ್ತೆ, ಅಥವಾ ವೈಶಾಖನೇ ಹೇಳಿರ್ಬೋದು, ಇನ್ಫಾರ್ಮೇಶನ್ ಕೊಟ್ಟಿರ್ಬೋದು. ಇದೀಗ ಕಿಟ್ಟಿನ ಅರೆಸ್ಟ್ ಮಾಡಕ್ಕೆ ಬಂದಿದ್ದಾರೆ ಪೊಲೀಸರು. ನಿಜಕ್ಕೂ ಕೂಡ ಕಿಟ್ಟಿನ ಕರ್ಕೊಂಡು ಹೋಗ್ತಾರ, ಏನ್ ವಿಚಾರಣೆ ನಡೆಸ್ತಾರೆ, ಏನ್ ವಿಷಯ, ಏನ್ ಗೊತ್ತಾಗುತ್ತೆ ಏನು ಅಂತ ಕಾದು ನೋಡ್ಬೇಕಿದೆ. ಕಿಟ್ಟಿ ಪೊಲೀಸರಿಂದ ತಪ್ಪಿಸ್ಕೊಂಡಿದ್ದ ಸಾಕಷ್ಟು ಅವನ ಮೇಲೆ ಕೇಸ್ಗಳು ಇತ್ತು. ಯಾಕಂದ್ರೆ ಮುಂಚೆ ಕೆಟ್ಟ ಕೆಲಸ ಮಾಡ್ತಿದ್ನಲ್ಲ, ಅದಕ್ಕೋಸ್ಕರ ನೋಡ್ಬೇಕಿದೆ ಏನಾಗುತ್ತೆ. ನಿಮ್ಗೆ ಯಾರು ಇಷ್ಟ, ಕಿಟ್ಟಿ ಇಷ್ಟನ ರಾಮಾಚಾರಿ ಇಷ್ಟನ ಕಮೆಂಟ್ ಮಾಡಿ.